ನಮಸ್ಕಾರ ಕರ್ನಾಟಕ ಈ ದಿನಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್. ಹಸುವಿನ ಕೆಚ್ಚಲು ಕೊಯ್ದ ಪ್ರಕರಣದಲ್ಲಿ ಬಡಪಾಯಿ ಅರೆಸ್ಟ್. ಸಿಎಂ ಪಾಪದ ಕೂಡ ತುಂಬಿದೆ. ಗೋವಿನ ಶಾಪ ನಿಮಗೆ ತಟ್ಟುತ್ತದೆ. ಬಿಜೆಪಿ ನಾಯಕರ ನಿಯೋಗದಿಂದ ಆಕ್ರೋಶ. ಸ್ನೇಹಿತನ ಕೊಂದು ಶಿರಾಡಿ ಪ್ರಪಾತಕ್ಕೆ ಶವ ಪ್ರಕರಣ. ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ಹರಳಳ್ಳಿ ಗ್ರಾಮಸ್ಥರ ಆಕ್ರೋಶ ಭರಿತ ಪ್ರತಿಭಟನೆ. ಪ್ರತಿಭಟನಾಕಾರರ ಮನವೊಲಿಸಲು ಪೊಲೀಸರ ಹರಸಾಹಸ. ಕಾಂಗ್ರೆಸ್ ಪಕ್ಷ ಒಡೆದ ಮನೆಯಾಗಿದೆ. ಬೆಳಗಾವಿಯ ರಾಜಕಾರಣದಿಂದಲೇ ಈ ಸರ್ಕಾರ ಸರ್ವನಾಶ ಆಗೋದು ಗ್ಯಾರಂಟಿ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಭವಿಷ್ಯ. ರಾಜ್ಯಾದ್ಯಂತ ಭಾರೀ ಸಂಚಲನ ಸೃಷ್ಟಿಸಿದ್ದ ಚಾಮರಾಜಪೇಟೆ ಹಸುಗಳ ಕೆಚ್ಚಲು ಕೊಯ್ದ ಪ್ರಕರಣದ ವಿರುದ್ಧ ರಾಜ್ಯ ಬಿಜೆಪಿ ನಾಯಕರು ಹೋರಾಟಕ್ಕೆ ಇಳಿದಿದ್ದಾರೆ. ಮಂಗಳವಾರ ಬಿಜೆಪಿ ನಾಯಕರ ನಿಯೋಗ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದು, ಸಂಕ್ರಾಂತಿ ಪ್ರಯುಕ್ತ ಘಟನಾ ಸ್ಥಳದಲ್ಲಿ ಗೋಪೂಜೆ ಮಾಡಲಾಯಿತು. ರಾಜ್ಯ ಬಿಜೆಪಿ ನಾಯಕರ ನಿಯೋಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಸಂಸದ ಪಿಸಿ ಮೋಹನ್, ಮಾಜಿ ಐಪಿಎಸ್ ಅಧಿಕಾರಿ ಭಾಸ್ಕರ್ ರಾವ್ ಇದ್ರು. ಹಸುಗಳ ಕೆಚ್ಚಲು ಕೊಯ್ದ ಜಾಗದಲ್ಲಿ ಸಂಕ್ರಾಂತಿ ಪ್ರಯುಕ್ತ ಹಸುಗಳಿಗೆ ಪೂಜೆ ನೆರವೇರಿಸಿದ್ರು. ಈ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತನಾಡಿ, ಮೊನ್ನೆಯ ದಿನ ದುರ್ಘಟನೆ ನಡೆದಿದೆ. ಯಾವ ಪುಣ್ಯಭೂಮಿ ಮೇಲೆ ಗೋಮಾತೆ ಪೂಜೆ ಮಾಡುತ್ತೇವೋ ಅಂತಹ ಗೋವಿಗೆ ಏನಾಗಿದೆ ಅಂತ ರಾಜ್ಯ ದೇಶದ ಜನ ಗಮನಿಸಿದ್ದಾರೆ. ಇವತ್ತು ಹಸು ಮಾಲೀಕ ಕರ್ಣನಿಗೆ ಧೈರ್ಯ ಹೇಳಿದ್ದೇವೆ. ಗೋಮಾತೆ ಪೂಜೆ ಮಾಡುವ ದೇಶದಲ್ಲಿ ಹೀಗೆ ನಡೆದಿರುವುದು ಅಕ್ಷಮ್ಯ ಅಪರಾಧವಾಗಿದೆ. ಸಿದ್ದರಾಮಯ್ಯ ಸಿಎಂ ಆದ ಮೇಲೆ ಗೋ ರಕ್ಷಣೆ ಆಗುತ್ತಿಲ್ಲ. ಈ ಘಟನೆ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ಗೆ ಒಳ್ಳೆಯದು ಮಾಡಲ್ಲ. ಇವರ ಪಾಪದ ಕೂಡ ತುಂಬಿದೆ. ಯಾರು ಬಡಪಾಯಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಹಸು ಮಾಲೀಕ ಕರ್ಣ ಧೈರ್ಯವಾಗಿ ಎದುರಿಸಿದ್ದಾನೆ. ನಾವು ಧೈರ್ಯ ಹೇಳಿ ಗೋಪೂಜೆ ಮಾಡಿದ್ದೇವೆ ಎಂದರು. ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಮಾತನಾಡಿ, ನಾನು ಘಟನೆಯಾದ ಕೂಡಲೇ ಸ್ಥಳಕ್ಕೆ ಬಂದಿದ್ದೆ. ರಕ್ತ ಹರಿಯುತ್ತಿತ್ತು. ಕೆಚ್ಚಲು ಕತ್ತರಿಸಿದ್ದನ್ನು ನಾನು ನೋಡಿದೆ. ಪೊಲೀಸರು ಬಂಧನ ಮಾಡಿರುವವನು ಯಾವಾಗಲೂ ಬ್ಲೇಡ್ ಇಟ್ಟುಕೊಳ್ಳುತ್ತಿದ್ದ ಅಂತ ಹೇಳುತ್ತಾರೆ. ಮನುಷ್ಯತ್ವ ಇರುವವರು ಹೀಗೆ ನಡೆದುಕೊಳ್ಳಲ್ಲ. ಗೋವಿಗೆ ಪೂಜೆ ಮಾಡುವ ಹಬ್ಬ ಇವತ್ತು. ಕಾಂಗ್ರೆಸ್ ಮುಖಂಡರು ನಿನ್ನೆ ಹಸು ತೆಗೆದುಕೋ ಅಂತ ಗಲಾಟೆ ಮಾಡಿದ್ದಾರಂತೆ. ಕಾಂಗ್ರೆಸ್ನವರು ಒಂದು ಕೈಯಲ್ಲಿ ಕೊಡುವುದು, ಮತ್ತೊಂದು ಕಡೆ ಕೊಲೆ ಮಾಡುವುದು. ಗೋವಿನ ಶಾಪ ನಿಮಗೆ ತಟ್ಟುತ್ತದೆ ಎಂದು ಕಿಡಿಕಾರಿದ್ರು. ಜಾನುವಾರು ಕಳ್ಳತನ ವಿಚಾರ ಬಾಯಿ ಬಿಡುತ್ತಾನೆಂದು ಸ್ನೇಹಿತನನ್ನೇ ಕೊಂದ ಆರೋಪಿಗಳನ್ನ ಬಂಧಿಸಬೇಕೆಂದು ಆಗ್ರಹಿಸಿ ಮಂಗಳವಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ಹರಳಳ್ಳಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರತಿಭಟನಾಕಾರರು, ಗ್ರಾಮದ ಪ್ರದೀಪ್ ಹಾಗೂ ಶರತ್ ಕೊಲೆ ಆರೋಪಿಗಳು. ಹರಳಳ್ಳಿ ಗ್ರಾಮದ ಶಿವಕುಮಾರ್ ಮೃತ ದುರ್ದೈವಿ. ಜಾನುವಾರು ಕಳ್ಳತನ ವಿಚಾರ ಬಾಯಿ ಬಿಡುತ್ತಾನೆಂಬ ಉದ್ದೇಶದಿಂದ ಶಿವಕುಮಾರನಿಗೆ ಕಂಠಪೂರ್ತಿ ಕುಡಿಸಿ ಗುಂಡಿಯ ಬಳಿ ಪ್ರಪಾತಕ್ಕೆ ಶವ ಎಸೆದಿದ್ದು, ಈ ಸಂಬಂಧ ದೂರು ದಾಖಲಿದ್ದಾಗಿದ್ದರೂ ಆರೋಪಿಗಳನ್ನ ಬಂಧಿಸಿಲ್ಲ. ಆದ್ದರಿಂದ ಈ ಕೂಡಲೇ ತಪ್ಪಿತಸ್ಥ ಆರೋಪಿಗಳನ್ನು ಬಂಧಿಸಿ ಶಿಕ್ಷೆಗೆ ಒಳಪಡಿಸಬೇಕು. ಇಲ್ಲವಾದಲ್ಲಿ ನಮ್ಮ ಹೋರಾಟ ಉಗ್ರ ಸ್ವರೂಪ ಪಡೆಯುತ್ತದೆ ಎಂದು ಎಚ್ಚರಿಸಿದರು. ಇನ್ನು ಈ ವೇಳೆ ಸ್ಥಳಕ್ಕಾಗಮಿಸಿದ ಡಿವೈಎಸ್ಪಿ ಮುರಳೀಧರ್, ಸಿಪಿಐಗಳಾದ ಮಂಜುನಾಥ್, ಮೋಹನ್ ಕೃಷ್ಣ ಪ್ರತಿಭಟನಾಕಾರರ ಮನವೊಲಿಸಲು ಹರಸಾಹಸ ಪಟ್ಟರು. ಸರ್, 10ನೇ ತಾರೀಕು ಶುಕ್ರವಾರ 10:30 ಮಗ ಮನೇಲಿದ್ದ. 11 ಗಂಟೆಯಲ್ಲಿ ದಿಲೀಪ್ ಅನ್ನೋ ಹುಡುಗ ಬಂದು ಶಿವನ ಕರ್ಕೊಂಡೋಗಿದ್ದಾನೆ, ಮಲಗಿದ್ದಾನೆ ಎಬ್ಬರಿಸ್ಕೊಂಡು. ಆವತ್ತು ಹೋದನು ಅವ್ರ ಅಮ್ಮ ನನ್ನ ಮಗ ಎಲ್ಲೋದ ಬಂದಿಲ್ಲ ಅಂತ ಕೇಳ್ತಾ ಇತ್ತು. ನಾವು ಹುಡುಗ್ರ ಜೊತೆ ಎಲ್ಲೆಲ್ಲ ಹೋಗೇನೆ ಅಂದ್ಕೊಂಡು ಸುಮ್ಮನಿದ್ದು, ಬತ್ತಾನಲ್ಲ ಅಂದ್ಕೊಂಡು. ನಮಗೆ ಶುಕ್ರವಾರನೂ ಗೊತ್ತಿಲ್ಲ, ಶನಿವಾರನೂ ಗೊತ್ತಿಲ್ಲ. ಶನಿವಾರ 2 ದಿವಸನೂ ಗೊತ್ತಿಲ್ಲ. ಶನಿವಾರ ಬೆಳಿಗ್ಗೆ 7:30-8 ಗಂಟೆಯಲ್ಲಿ ಗೊತ್ತಾಯ್ತು ಶಿವ ತೀರೋಗಿದ್ದಾನೆ, ಕೊಲೆ ಮಾಡಿ ಹೋಗಿದ್ದಾರೆ, ಶಿರಾಟಿ ಘಾಟಿಗೆ ಹೋಗಿದ್ದಾರೆ ಅಂತ ನಮಗೆ ಶನಿವಾರ 8 ಗಂಟೆಯಲ್ಲಿ ಗೊತ್ತಾಯ್ತು ಸರ್. ಆವಾಗ ಪೊಲೀಸಿಗೆ ದಿಲೀಪ್ ಅನ್ನೋ ಹುಡುಗ ಇದು ಎಲ್ರಿಗೂ ಫೋನ್ ಮಾಡ್ಕೊಂಡು ನಾನು ತಪ್ಪಿಸ್ಕೊ ಬಂದಿದ್ದೀನಿ, ಶಿವನ ಹೊಡೆದ್ಬಿಟ್ಟು ಮಲಗಿಸ್ಬಿಟ್ಟು ಕಲ್ಲು ತಗೊಂಡು ಎತ್ತಾಕಿ ಕೊಲೆ ಮಾಡಿಬಿಟ್ಟು ಒಂದು ಕಪ್ಪು ಟಾರ್ಪಲ್ ಸ್ವಯಂಸೇನ ಆಗಿತ್ತಂತೆ. ಅಲ್ಲಿ ಊರಿಗೆ ಬರಬೇಕು, ಅಲ್ಲಿ ಹುಷಾರು ಮಾಡ್ಕೊಳ್ಳೋ ಅಂತ ಊರಿಗೆ ಬಂದವನೇ. ಊರಿಗೆ ಬಂದಾಗ ಏನು ಮಾಡೋವನೇ, ಇಲ್ಲಿ ಮನೆಯಲ್ಲಿ ಟ್ಯಾಬ್ಲೆಟ್ ತಗೊಂಡು ಹೊತ್ತು ಮಲಗಿದ್ದಾಗ ಏನು ಮಾಡೋವನೇ, ಇವರು ಫಸ್ಟು ಇನ್ನೊಬ್ಬ ದಿಲೀಪ್ ಅನ್ನೋ ಹುಡುಗನ ಮನೇಲಿ ಇರ್ತಾನೆ, ಬಂದವನೇ ಅವನು ಕರ್ಕೊಂಬರೋಗು ಅಂತ ಹೇಳ್ಬಿಟ್ಟು ಅಲ್ಲಿಂದ ಕರ್ಸವ್ರೆ ನಮ್ಮೂರು ಗೇಟ್ ಹಳ್ಳಿ ಗಡಿಗೆ. ಅಲ್ಲಿ ಫಸ್ಟ್ ಎಣ್ಣೆ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ಯವ್ರೆ. ಅಲ್ಲಿಂದ ಏನು ಮಾಡ್ಯವ್ರೆ, ಇವನಿಗೆ ಎಣ್ಣೆ ಕುಡಿಸವ್ರೆ. ಅಲ್ಲಿಂದ ಇನ್ನೊಂದು ಅಂಗಡಿ ತಗೋ ಹೋಗ್ಯವ್ರೆ, ಅಲ್ಲೂ ಎಣ್ಣೆ ಕುಡಿಸವ್ರೆ. ಅಲ್ಲಿಂದ ಕುಪ್ಪಳ್ಳಿ ಹತ್ರ ಡಾಬಾದ ಇದೆಯಲ್ಲ, ಡಾಬಾದ ಹತ್ರ ಟ್ರ್ಯಾಕು ಫೀಲ್ಡ್ ಇದಿದೆ, ಅಲ್ಲಿ ಕರ್ಕೊಂಡೋಗಿ ಕುಡಿಸವ್ರೆ. ಕುಡಿಸಿದೆ ಒಂದು ಜಾಗ ತಾಂದೋಗಿ ಅಲ್ಲಿ ಇನ್ನೊಂದು ಜಾಗಕ್ಕೆ ಲೆಫ್ಟಿಗೆ ಕುಪ್ಪಳ್ಳಿ ಹತ್ರವ ಫಸ್ಟು ದಡಿ ಹೊಡೆದವ್ರೆ. ಸ್ಪಾಟ್ ನೋಡ್ಕೊಂಬಂದು ನಾವು ಹೋಗಿ ನಾವು ಕೆಳಗೆ ಬಿದ್ದಾಗ ಏನು ಮಾಡವ್ರೆ, ಕಪ್ಪುದು ಬಂಡೆ ಸಿಗುತ್ತಲ್ಲ, ಆ ಬಂಡೆ ತೆಗೆದು ಕರೆಕ್ಟಾಗಿ ಮುಖದ ಮೇಲೆ ಎತ್ತಾಕ್ಯವ್ರು ಸರ್. ಮುಖ ಒಂದು ಚೂರು ಇಲ್ಲ ಸರ್. ಅದು ವಿಡಿಯೋ ಇರುತ್ತಲ್ಲ, ವಿಡಿಯೋ ನೋಡಿ, ಒಂದು ಚೂರು ಮುಖ ಇಲ್ಲ. ಆಮೇಲೆ ಏನು ಮಾಡವ್ರೆ, ಅದು ಅಲ್ಲಿಂದವ ಒಂದು ಟಾಟಾ ಎಸಿನೇ ತಗೊಂಡವ್ರು ಅವರು ಐಡಿಯಾ ಮಾಡ್ಕೊಂಡು. ಫಸ್ಟು ಆ ಟಾಟಾ ಎಸಿಗೆ ಟಾರ್ಪಲ್ ಇರುತ್ತಲ್ಲ, ಟಾರ್ಪಲ್ ಕಟ್ಕೊಂಡವ್ರೆ. ಏನು ಮಾಡವ್ರೆ, ಘಾಟಿಗೆ ಶಿರಡಿ ಘಾಟ್ ಇದಕ್ಕೆ ಫಸ್ಟ್ ಎಲ್ಲ ಪ್ಲಾನ್ ಮಾಡ್ಕೊಂಡವ್ರೆ ಅನ್ಸುತ್ತೆ ಇವರು ಸುಮಾರು ದಿವಸದಿಂದವ. ಒಂದು ಚೂರು
ರಾಜ್ಯ ಕಾಂಗ್ರೆಸ್ನಲ್ಲಿ ಇತ್ತೀಚೆಗೆ ಹಣ ಬಡಿದಾಟ ಡಿನ್ನರ್ ಮೀಟಿಂಗ್ಗಳು ಹೆಚ್ಚಾಗಿದ್ದು ಇದಕ್ಕೆ ಮದ್ದರಿಯಲು ಸಿಎಂ ಸಿದ್ದರಾಮಯ್ಯನವರು ಪ್ಲಾನ್ ಮಾಡಿ ನಿನ್ನೆ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ರು. ಈ ಸಭೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ಬೆಳಗಾವಿ ರಾಜಕಾರಣ ಸಖತ್ ಸದ್ದು ಮಾಡಿತ್ತು. ಇದೀಗ ಈ ವಿಚಾರಕ್ಕೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಟಾಂಗ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿಂದು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷ ಒಡೆದ ಮನೆಯಾಗಿದೆ. ಬೆಳಗಾವಿಯ ರಾಜಕಾರಣದಿಂದಲೇ ಈ ಸರ್ಕಾರ ಸರ್ವನಾಶವಾಗಲಿದೆ. ಹಿಂದೆ ಬೆಳಗಾವಿಯಿಂದಲೇ ಕುಮಾರಸ್ವಾಮಿ ನೇತೃತ್ವದ ಮೈತ್ರಿ ಸರ್ಕಾರ ಪತನ ಆಗಿತ್ತು. ಅದೇ ರೀತಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಸತೀಶ್ ಜಾರಕಿಹೊಳಿ ಕಿತ್ತಾಟದಿಂದ ಕಾಂಗ್ರೆಸ್ ಸರ್ಕಾರ ಸರ್ವನಾಶ ಆಗೋದು ಗ್ಯಾರಂಟಿ ಎಂದು ಭವಿಷ್ಯ ನುಡಿದರು. ಇನ್ನು ಸಿಎಂ ಸ್ಥಾನಕ್ಕಾಗಿ ನಡೆಯುತ್ತಿರುವ ಕಾಂಗ್ರೆಸ್ನಲ್ಲಿನ ಒಳ ರಾಜಕಾರಣದ ಬಗ್ಗೆ ಪ್ರತಿಕ್ರಿಯಿಸಿದ ಅಶೋಕ್, ಮುಂದೆಯೂ ನೀವೇ ಬರೋದಾದರೆ ಸಿಎಂ ಕುರ್ಚಿಗೆ ಯಾಕೆ ಕಿತ್ತಾಡ್ತಿದ್ದೀರಿ? ನೀವು ಕಿತ್ತಾಡೋದು ನೋಡಿದ್ರೆ ಕುರ್ಚಿಯ ಕಾಲುಗಳನ್ನ ಎಲ್ಲಿ ಕಿತ್ತಾಕ್ತೀರೋ ಅಂತ ಆತಂಕ ಆಗಿದೆ ಎಂದು ಕಾಲೆಳೆದಿದ್ದಾರೆ. ಫೆಬ್ರವರಿ 12ರಿಂದ 14ರವರೆಗೆ 3 ದಿನಗಳ ಕಾಲ ಸಕಲೇಶಪುರದ ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಕಂಚಿನ ಪುತ್ಥಳಿಯ ಅನಾವರಣ ಮತ್ತು ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಲಿದೆ ಎಂದು ನಾಡಪ್ರಭು ಕೆಂಪೇಗೌಡ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಕಾಲೇನಹಳ್ಳಿ ಆನಂದ್ ತಿಳಿಸಿದರು. ಕಾಳೇನಹಳ್ಳಿ ರಸ್ತೆಯಲ್ಲಿರುವ ತಮ್ಮ ನಿವಾಸದಲ್ಲಿ ಈ ಕುರಿತು ಮಾಹಿತಿ ನೀಡಿದ ಅವರು, ಫೆಬ್ರವರಿ 12, 13 ಮತ್ತು 14ರಂದು ಸಕಲೇಶಪುರ ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಕಂಚಿನ ಪುತ್ಥಳಿ ಅನಾವರಣ ಮತ್ತು ಲೋಕಾರ್ಪಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಹಿನ್ನೆಲೆ ರಾಜ್ಯ ಕೆಂಪೇಗೌಡ ವೇದಿಕೆಯ ವತಿಯಿಂದ ಬೆಂಗಳೂರಿನಿಂದ ಸಕಲೇಶಪುರಕ್ಕೆ ಕೊಂಡೊಯ್ಯುತ್ತಿರುವ ನಾಡಪ್ರಭು ಕೆಂಪೇಗೌಡರ ಕಂಚಿನ ಪುತ್ಥಳಿಯು 15 ಬುಧವಾರದಂದು ಬೆಳಗ್ಗೆ 11 ಗಂಟೆಗೆ ಚನ್ನರಾಯಪಟ್ಟಣಕ್ಕೆ ಆಗಮಿಸಲಿದೆ. ಆದ್ದರಿಂದ ತಾಲೂಕಿನ ಸಮುದಾಯದ ಎಲ್ಲ ಬಂಧುಗಳು ಆಗಮಿಸಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಗೆ ಮಾಲಾರ್ಪಣೆ ಮತ್ತು ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಗೌರವವನ್ನು ಕೊಡಲು ಮನವಿ ಮಾಡುವುದಾಗಿ ತಿಳಿಸಿದರು. ಮತ್ತು ನಮ್ಮ ಹಾಸನ ಜಿಲ್ಲಾ ಮತ್ತು ಮಡಿಕೇರಿ ಜಿಲ್ಲಾ ಶಾಖಾ ಮಠದ ಸ್ವಾಮೀಜಿಗಳಾದಂಥ ಶ್ರೀ 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 ಶಂಭುನಾಥ ಸ್ವಾಮೀಜಿಗಳ ಪಾದಾರವಿಂದಕ್ಕೆ ವಂದಿಸುತ್ತಾ ಮತ್ತು ನಮ್ಮ ಮೆಳೆಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಸ್ವಾಮೀಜಿಗಳಾದಂಥ ಶ್ರೀ ಶ್ರೀ ಚಂದ್ರಶೇಖರ ಸ್ವಾಮೀಜಿಗಳ ಪಾದಾರವಿಂದಕ್ಕೆ ವಂದಿಸುತ್ತಾ ಸರ್ವಧರ್ಮಗಳ ಆಶಾಕಿರಣ ನಾಡಪ್ರಭು ಕೆಂಪೇಗೌಡ ವೇದಿಕೆ ಕರ್ನಾಟಕ ರಾಜ್ಯ ಮುಂದಿನ ತಿಂಗಳು ಅಂದರೆ ಫೆಬ್ರವರಿ 12, 13, 14 ಸಕಲೇಶಪುರದಲ್ಲಿ ಒಕ್ಕಲಿಗರ ಸಂಘದ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಲು ಆಯೋಜಿಸಿದ್ದಾರೆ. ಆದ್ದರಿಂದ ಬೆಂಗಳೂರಿನಿಂದ ನಮ್ಮ ಚನ್ನರಾಯಪಟ್ಟಣ ಮಾರ್ಗವಾಗಿ ಆಗಮಿಸುತ್ತಿರುವ ನಮ್ಮ ನಾಡಪ್ರಭು ಸರ್ವಧರ್ಮಗಳ ಆಶಾಕಿರಣಗಳಾದಂಥ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ನಾಳೆ ಅಂದರೆ 15/1/2025 ಬುಧವಾರ ಬೆಳಿಗ್ಗೆ 11 ಗಂಟೆಗೆ ಪೊಲೀಸ್ ಸ್ಟೇಷನ್ ಸರ್ಕಲ್ಗೆ ಪ್ರತಿಮೆ ಆಗಮಿಸ್ತಾ ಇದೆ. ಆದ್ದರಿಂದ ನನ್ನ ಹಾಸನ ಜಿಲ್ಲಾ ಬೇಲೂರು ಪಟ್ಟಣದ ದೇವಸ್ಥಾನ ರಸ್ತೆಯ ಮಲ್ಲಿಕಾರ್ಜುನ ಮೆಡಿಕಲ್ ಆವರಣದಲ್ಲಿ ದೇಶಭಕ್ತ ಬಳಗ ಬೇಲೂರು, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಬೇಲೂರು ಇವರ ಸಂಯುಕ್ತಾಶ್ರಯದಲ್ಲಿ ಧೀರ ಸನ್ಯಾಸಿ ವಿವೇಕಾನಂದರ 162ನೇ ಹುಟ್ಟುಹಬ್ಬದ ಕಾರ್ಯಕ್ರಮ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ವೈದ್ಯರು ಹಾಗೂ ದೇಶಭಕ್ತ ಬಳಗದ ಅಧ್ಯಕ್ಷ ಸಂತೋಷ್ ಮಾತನಾಡಿ, ಕೇವಲ ಹಾವಾಡಿಗರ ಮತ್ತು ಮಾಟಗಾರರ ದೇಶವೆಂದೇ ಅಮೆರಿಕದವರು ನಮ್ಮನ್ನ ಪ್ರತಿಬಿಂಬಿಸುತ್ತಿದ್ದ ಸಮಯದಲ್ಲಿ ಚಿಕಾಗೋದಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದಲ್ಲಿ ವಿವೇಕಾನಂದರು ಭಾರತದ ಕೀರ್ತಿಯನ್ನ ಎತ್ತಿ ಹಿಡಿದರು ಎಂದು ತಿಳಿಸಿದರು. ಆ ಸಭೆಯ ಸ್ತಬ್ಧವಾಗಿ ಹೋಗ್ತಂತೆ ಅವರ ಅಂತಹ ವಾಣಿ, ಅವರ ಮಾತು. ಅಲ್ಲಿಯ ಜನಗಳು ಸ್ತಂಭೀಭೂತರಾಗಿ ಹೋಗ್ತಾರೆ. ಇವರ ಒಂದು ಏನು ಇವರಲ್ಲಿರುವಂತಹ ಒಂದು ಪಾಂಡಿತ್ಯವನ್ನು ಮತ್ತು ಹಿಂದೂ ಧರ್ಮದ ಬಗ್ಗೆ ಇರುವಂತಹ ಒಂದು ಅವರಲ್ಲಿರುವಂತಹ ಗೌರವವನ್ನು ನೋಡಿ ಅವರಿಗೆ ಬಹಳಷ್ಟು ಜನ ಅನುಯಾಯಿಗಳು ಚಿಕಾಗೋದಿಂದ ಅವರ ಜೀವನವೇ ಪರಿವರ್ತನೆ ಆಗುತ್ತೆ. ಅವರು ದೊಡ್ಡ ಸನ್ಯಾಸಿಯಾಗಿ ಬೆಳೀತಾರೆ ಮತ್ತು ಲೋಕದ ಜನಗಳಿಗೆ ಒಂದು ಕರೆಯನ್ನು ಕೊಡ್ತಾರೆ. ನಿನ್ನನ್ನು ನೀನು ಜಯಿಸು, ಜಗತ್ತೇ ನಿನ್ನ ಬಳಿ ಬಂದು ನಿಲ್ಲುತ್ತದೆ. ಅಂದರೆ ಏನು? ನಾನು ಮತ್ತು ನನ್ನದನ್ನು ಬಿಡು. ಫಾರ್ ಎಕ್ಸಾಂಪಲ್, ನಾವು ಮನೆಯಲ್ಲಿ ನಮ್ಮ ಕೊಟ್ಟಿಗೆಯಲ್ಲಿ ಒಂದು ಎಮ್ಮೆಯನ್ನು ಕಟ್ಟಿರ್ತೇವೆ. ಮನೆಯ ಒಡತಿಯನ್ನು ನೀವು ಹೋಗಿ ಕೇಳಿದರೆ ಆ ಕರು ಯಾರ್ದಮ್ಮ ಅಂತ ಕೇಳಿದರೆ ನನ್ನದು ಅಂತ ಹೇಳ್ತಾಳೆ. ಶಿಷ್ಟಾಚಾರ ಪಾಲಿಸದ ಅಧಿಕಾರಿಗಳ ವಿರುದ್ಧ ಶಾಸಕ ಸಿಮೆಂಟ್ ಮಂಜು ಕೆಂಡಾಮಂಡಲರಾಗಿದ್ದು, ಅಧಿಕಾರಿಗಳನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಆಲೂರು ತಾಲೂಕಿನ ಹೊಸಕೋಟೆ ಹೋಬಳಿ ಕಿತ್ತಗಿರಿ ಗ್ರಾಮದಲ್ಲಿ 21.50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ನೂತನ ಅಂಗನವಾಡಿ ಕೇಂದ್ರ ಉದ್ಘಾಟನೆಗೆ ಶಾಸಕ ಸಿಮೆಂಟ್ ಮಂಜು ಆಗಮಿಸಿದ ವೇಳೆ ಶಾಸಕರಿಗೆ ಒಂದು ಹೂವಿನ ಹಾರವನ್ನು ಸಹ ಅಧಿಕಾರಿಗಳು ತಂದಿರಲಿಲ್ಲ. ಇದರಿಂದ ಸಿಟ್ಟಾದ ಶಾಸಕ ಸಿಮೆಂಟ್ ಮಂಜು 20 ರೂಪಾಯಿ ಹೂವಿನ ಹಾರನಾದರೂ ತರಿಸಿ, ಯಾರೇ ಇದರ ಗುತ್ತಿಗೆದಾರ ಎಲ್ಲಿದ್ದಾನೆ? ಕಟ್ಟಡ ಹಸ್ತಾಂತರ ಮಾಡಬೇಕಾದ್ರೆ ಅವರಿಲ್ಲಿ ಇರಬೇಕಲ್ವಾ? ನಿಮ್ಗೆಲ್ಲ ಏನಾಗಿದೆ ಅರ್ಥ ಆಗ್ತಿಲ್ಲ. ಏತಕ್ಕೆ ಈ ಬೇಜವಾಬ್ದಾರಿ? ಶಿಷ್ಟಾಚಾರದ ಪ್ರಕಾರ ಉದ್ಘಾಟನೆ ನಡೆಯಬೇಕು. ಬೇಕಾಬಿಟ್ಟಿ ಕಾರ್ಯಕ್ರಮ ಮಾಡಬೇಡಿ. ಏನು ತಿಳಿದುಕೊಂಡಿದ್ದೀರಾ ನೀವು ಎಂದು ಆಕ್ರೋಶ ವ್ಯಕ್ತಪಡಿಸಿದರು.
ಸ್ಥಳೀಯ ಜನಪ್ರತಿನಿಧಿಗಳನ್ನ ಸರಿಯಾಗಿ ಕರೆದು ಅವರು ಬಂದಾಗ ಗೌರವಿಸಬೇಕು. ಹೊಸದಾಗಿ ಕಾರ್ಯಕ್ರಮ ಮಾಡ್ತಿದ್ದೀರಾ, ಬರೀ ಟೇಪ್ ಕಟ್ ಮಾಡಿ ಹೋಗ್ತಾರಾ? ಸ್ಥಳೀಯರು ಇರಬಾರ್ದಾ? ಯಾರು ಹೇಳಿಕೊಟ್ಟಿದ್ದು ನಿಮ್ಗೆ? ಇದೆಲ್ಲ ಒಳ್ಳೆಯದಲ್ಲ ಹೇಳಿದ್ದೀನಿ. ನಾನು ಯಾರ ಹತ್ತಿರ ಏನು ಮಾತನಾಡಲ್ಲ, ಅದನ್ನ ದುರುಪಯೋಗ ಪಡಿಸಿಕೊಳ್ಬೇಡಿ. ಏನು ತಿಳಿದುಕೊಂಡಿದ್ದೀರಿ? ಶಾಸಕನ ಪ್ರೋಟೋಕಾಲ್ ಏನು ಎಂದು ತಿಳಿದುಕೊಂಡಿದ್ದೀರಿ ಎಂದು ಪ್ರಶ್ನಿಸಿದ್ರು. ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯನಿಗೆ ಆಹಾರ ಹಾಕುವ ಯೋಗ್ಯತೆ ಇಲ್ವಾ ನಿಮಗೆ? ಸರಿಯಾಗಿ ಕಾರ್ಯಕ್ರಮ ಮಾಡಿ, ಕಮ್ಯುನಿಕೇಷನ್ ಮಾಡಿ. ಕಟ್ಟಡ ಹಸ್ತಾಂತರ ಮಾಡಬೇಕಾದ್ರೆ ಅವನು ಗುತ್ತಿಗೆದಾರ, ಅವನನ್ನ ಕರೆಸಿ ಒಳ್ಳೆಯ ಕಾರ್ಯಕ್ರಮ ಮಾಡಬೇಕಲ್ವಾ? ಒಬ್ಬ MLA ಬರ್ತಾನೆ ಅಂದ್ರೆ ನಿಮ್ಗೆ ಜವಾಬ್ದಾರಿ ಬೇಡವೆ? ಬೇಕಾಬಿಟ್ಟಿ ಮಾಡ್ತೀರಿ ಅಂದ್ರೆ ಸುಮ್ಮನೆ ಇರ್ತೀನಾ? ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರು ಯಾರು ಇದ್ದಾರೆ ಅವರಿಗೆ ಆಹ್ವಾನ ನೀಡಿ ಸರಿಯಾದ ರೀತಿಯಲ್ಲಿ ಕಾರ್ಯಕ್ರಮ ಮಾಡಬೇಕು ಎಂದು ಎಚ್ಚರಿಕೆ ನೀಡಿದ್ರು. ಹೋಗ್ಲಿ, ಯಾರು ಕಾಂಟ್ರಾಕ್ಟರ್ ಇದ್ರದ್ದು ಎಲ್ಲಿದ್ದಾರ್ರಿ? ಕಟ್ಟಡ ಹ್ಯಾಂಡ್ ಓವರ್ ಮಾಡ್ಬೇಕು ಅಂತ ಅದು ಮಾಡ್ಬೇಕಲ್ರಿ. ಮತ್ತೆ ನಿಮ್ಗೆಲ್ಲ ಹೆಂಗಾಗಿದೆ ನನಗೆ ಅರ್ಥ ಆಗ್ತಾ ಇಲ್ವಲ್ಲ, ಇದು ಏನಕ್ಕೆ ಅಂತ ಬೇಜವಾಬ್ದಾರಿ. ನೋಡ್ರಿ, ಉದ್ಘಾಟನೆ ದಿವಸ ಸಿಸ್ಟಮ್ಯಾಟಿಕ್ ಪ್ರೋಟೋಕಾಲ್ ಪ್ರಕಾರ ನಡಿಬೇಕ್ರಿ. ಸುಮ್ಮನೆ ಏನೋ ಬೇಕಾಬಿಟ್ಟಿ ಮಾಡೋದ್ರ ಮಾಡಬೇಡಿ ಕಾರ್ಯಕ್ರಮನ. ಏನ್ ತಿಳ್ಕೊಂಡಿದ್ದೀರಾ? ಸ್ಥಳೀಯ ಜನಪ್ರತಿನಿಧಿಗಳನ್ನ ಕರೆಕ್ಟ್ ರೀತಿಯಲ್ಲಿ ಕರೆದು ಅವ್ರು ಬಂದಾಗ ಗೌರವಿಸ್ತಕ್ಕಂಥ ಕೆಲಸ ಮಾಡಿ. ಇವತ್ತೇನು ಹೊಸದಾಗಿ ಮಾಡ್ತಾ ಇದ್ರಿ ಕಾರ್ಯಕ್ರಮನ? ಒಂದು ಕಟ್ಟಡ ಉದ್ಘಾಟನೆ ಆಗುತ್ತೆ ಅಂದ್ರೆ ಸ್ಥಳೀಯರನ್ನ ಬರ ಕೇಳ್ಕೋಬೇಕು. ಸ್ಥಳೀಯರು ಬಂದಾಗ ನೀವು ಬರೀ ಟೇಪ್ ಕಟ್ ಮಾಡಿ ಹೋಗ್ಬಿಡ್ತಾರ? ಯಾರು ಹೇಳ್ಕೊಟ್ಟಿದ್ ನಿಮ್ಗೆ? ಗೊತ್ತಿರಲಿಲ್ಲ ಅಂತ ಹೇಳ್ತೀರಲ್ರಿ ನೀವು. ಯಾರ ಇಲಾಖೆ ಇದು? ಏಜೆನ್ಸಿ PWD ಇದ್ರೆ ಒಪ್ಕೋತೀನಿ. ಕಾರ್ಯಕ್ರಮ ಯಾರ ಇಲಾಖೆಗೆ ಸಂಬಂಧಪಟ್ಟಿರೋದು? ನಿಮ್ಮ ಇಲಾಖೆಗೆ ರೀ. ಏನ್ರಿ ಟೇಪ್ ಕಟ್ ಮಾಡ್ರಿ ಇದು ಮಾಡಬಾರ್ದು ಅಂತಿಲ್ಲ, ಇಲ್ಲ ಈಗ ಉಂಟೇನ್ರಿ? ಏನ್ರಿ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರು ಲೋಕಲ್ ಇದೆ, ಗೌರವವಾಗಿ ನಡೆಸ್ಕೊಳ್ಳಿ. ಜನಪ್ರತಿನಿಧಿಗಳು ಏನು ಅಂತ ತಿಳ್ಕೊಂಡಿದ್ದೀರಾ? ಈ ರೀತಿ ಎಲ್ಲ ಕಾರ್ಯಕ್ರಮ ಮಾಡಬೇಡ್ರಿ. ಅಳ್ವೆಕೋಡಿಯ ಮಾತೆ ದುರ್ಗಾಪರಮೇಶ್ವರಿ ದೇವಿಯನ್ನ ನಂಬಿದ ಭಕ್ತರನ್ನ ದೇವಿ ಎಂದಿಗೂ ಕೈ ಬಿಡುವುದಿಲ್ಲ ಎಂದು ಮೀನುಗಾರಿಕೆ ಹಾಗೂ ಒಳನಾಡು ಜಲಸಾರಿಗೆ ಸಚಿವ ಮಂಗಳ ಎಸ್ ವೈದ್ಯ ಹೇಳಿದರು. ಭಟ್ಕಳ ತಾಲೂಕಿನ ಅಳ್ವೆಕೋಡಿಯಲ್ಲಿ ನಡೆಯುತ್ತಿರುವ ಶ್ರೀ ಮಾರಿ ಜಾತ್ರಾ ಮಹೋತ್ಸವ ಮಂಗಳವಾರ ವಿದ್ಯುಕ್ತವಾಗಿ ಚಾಲನೆಗೊಂಡ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವರು, ಅಳ್ವೆಕೋಡಿ ದೇವಿಯ ಕ್ಷೇತ್ರದಲ್ಲಿ ಎಲ್ಲಾ ಜಾತಿ ಜನಾಂಗದ ಜನರು ಯಾವುದೇ ಭೇದ ಭಾವವಿಲ್ಲದೆ ಎಲ್ಲರೂ ಒಂದಾಗಿ ಬೆರೆತು ದೇವಿಯ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸುತ್ತಾರೆ. ಯಾವುದೇ ದೇಣಿಗೆಯನ್ನ ನಿರೀಕ್ಷೆ ಮಾಡದೆ ಕ್ಷೇತ್ರದ ಕಾರ್ಯಕ್ರಮವನ್ನು ನೆರವೇರಿಸುವ ಸ್ಥಳ ಅಳ್ವೆಕೋಡಿ. ಇಂತಹ ಕ್ಷೇತ್ರದಲ್ಲಿ ತಾವು ಕೂಡ ಒಳಿತನ್ನು ಕಂಡಿದ್ದೇನೆ. ಸಮಾಜ ಸೇವೆಯಲ್ಲೂ ಕೂಡ ಈ ಕ್ಷೇತ್ರ ಮುಂದಿದೆ ಎಂದರು. ಲೋಕೇಶ್ ನಾಯ್ಕ್, ವಿವಿಸಿ ನ್ಯೂಸ್, ಭಟ್ಕಳ. ಇದ್ದದ್ದನ್ನ 4 ಜನಕ್ಕೆ ಕೊಡಿ ಅಂತ ಹಿಂದಿನ ಗುರುಗಳು ಹಾಗೆ ಹೇಳಿದ್ರು, ಈ ಗುರುಗಳು ಹಾಗೆ ಹೇಳ್ತಿದ್ರು. ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಕಾರ್ಯಕ್ರಮ ಇಲ್ಲಿ ನಡೀತದೆ. ಹಾಗಾಗಿ ನಿಮಗೆ ಮತ್ತೆ ಮತ್ತೆ ಅಭಿನಂದಿಸ್ತೀನಿ. ಎಲ್ಲ ಸಂಘಟಕರಿಗೆ, ದಾನಿಗಳಿಗೆ. ಇಂಥ ಒಂದು ಪುಣ್ಯದ ಕೆಲಸ, ಒಳ್ಳೆಯ ಕೆಲಸ, ದೇವರ ಆಶೀರ್ವಾದದ ಜೊತೆಯಲ್ಲಿ ಗುರುಗಳ ಆಶೀರ್ವಾದವು ಮಾಡಿಸಿ ಮತ್ತು ಯಾವುದೇ ಕೊರತೆ ಆಗದಿದ್ದ ಹಾಗೆ ನೋಡಿಕೊಳ್ತಾ ಇದ್ದೀರಿ. ನಿಮಗೂ ದೇವರು ಇನ್ನು ಹೆಚ್ಚಿನ ರೀತಿಯಲ್ಲಿ ದೇವರು ಚೆನ್ನಾಗಿಟ್ಟಿರಲಿ. ಇದನ್ನು ಮುಂದೆ ಕೆಆರ್ಪೇಟೆ ತಾಲೂಕು ಸಮಿತ ಸಮಾಜ ಕಲಾವಿದರ ಸಂಘದ ವತಿಯಿಂದ 4ನೇ ವರ್ಷದ ನಾದಬ್ರಹ್ಮ ನಂದ ಸಂತ ಶ್ರೀ ತ್ಯಾಗರಾಜರು ಹಾಗೂ ಪುರಂದರದಾಸರ ಆರಾಧನೆ ಮಹೋತ್ಸವವನ್ನು ಭವ್ಯ ಮೆರವಣಿಗೆಯ ಮೂಲಕ ಸಡಗರ ಸಂಭ್ರಮದಿಂದ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕೆಆರ್ಪೇಟೆ ತಾಲೂಕು ಸವಿತಾ ಸಮಾಜ ಕಲಾವಿದರ ಸಂಘದ ವತಿಯಿಂದ ಪಟ್ಟಣದ ಪ್ರವಾಸಿ ಮಂದಿರದಿಂದ ಪಟ್ಟಣದ ಪ್ರಮುಖ ರಾಜಬೀದಿ ಮೂಲಕ ನಾಗಮಂಗಲ ರಸ್ತೆಯಲ್ಲಿರುವ ಶ್ರೀ ಆಂಜನೇಯ ದೇವಾಲಯದ ಆವರಣದವರೆಗೂ ಮಂಗಳವಾದ್ಯದೊಂದಿಗೆ ಶ್ರೀ ತ್ಯಾಗರಾಜರ ಹಾಗೂ ಪುರಂದರದಾಸರ ಭಾವಚಿತ್ರವನ್ನು ಮೆರವಣಿಗೆ ಮಾಡಲಾಯಿತು. ಇನ್ನು ವಿವಿಧ ಜಿಲ್ಲೆ ತಾಲೂಕಿನಿಂದ ನುರಿತ ಕಲಾವಿದರನ್ನು ಆಹ್ವಾನಿಸಿ ಶ್ರೀಗಳು ರಚಿಸಿರುವ ಕೀರ್ತನೆಯ ಮೂಲಕ ಶ್ರೀ ತ್ಯಾಗರಾಜರ ಹಾಗೂ ಪುರಂದರದಾಸರ ಆರಾಧನಾ ಮಹೋತ್ಸವವನ್ನು ಅರ್ಥಪೂರ್ಣವಾಗಿ ನಡೆಸಲಾಯಿತು. ಮನುಮಾಕವಳ್ಳಿ, ವಿವಿಸಿ ನ್ಯೂಸ್, ಕೆಆರ್ಪೇಟೆ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಮಳವಳ್ಳಿ ಪಟ್ಟಣದ ಕೋಟೆ ಬೀದಿಯಲ್ಲಿರುವ 3 ದೇವರುಗಳ ಉತ್ಸವ ಹಾಗೂ ಗರುಡೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ಪಟ್ಟಣದ ಕೋಟೆಯ ಶಾಗ್ರಪಾಣಿ
ಶ್ರೀ ಮೂಲೆ ವಿಘ್ನೇಶ್ವರ, ಶ್ರೀ ಗಂಗಾಧರೇಶ್ವರ ಸ್ವಾಮಿ ದೇವರ ಉತ್ಸವ ಮೂರ್ತಿ 2 ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಮೆರವಣಿಗೆ ಬಳಿಕ ಶಾಗ್ರಪಾಣಿ ದೇವಸ್ಥಾನದಲ್ಲಿ ಗರುಡೋತ್ಸವ ಕಾರ್ಯಕ್ರಮ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನೆರವೇರಿಸಲಾಯಿತು. ಇದಕ್ಕೂ ಮುನ್ನ ಶಾಗ್ರಪಾಣಿ ದೇವಸ್ಥಾನದಲ್ಲಿ ವಿಷ್ಣು ವಿಗ್ರಹಕ್ಕೆ ಅರಿಶಿನ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಿದ್ರು. ಆಗಮಿಸಿದ ಭಕ್ತರು ದೇವರ ದರ್ಶನ ಮಾಡಿ ಪೂಜೆ ಸಲ್ಲಿಸಿದ್ರು. ಇನ್ನು ಬಂದಂತಹ ಭಕ್ತರಿಗೆ ಪ್ರಸಾದ ವಿನಿಯೋಗ ನಡೆಸಲಾಯಿತು. ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬದ ದಿವಸ ಶಾಗ್ರಪಾಣಿ ದೇವರಿಗೆ ಗರುಡೋತ್ಸವವನ್ನು ನೆರವೇರಿಸಲಾಗುತ್ತೆ. ಇದಕ್ಕೆ ನೂರಾರು ಜನ ಭಕ್ತರು ಸೇರಿ ಗರುಡೋತ್ಸವವನ್ನು ಮಾಡ್ತಾರೆ. ಇದು ರಾಜ್ಯ ಬೀದಿಯಲ್ಲಿ 2 ಬೀದಿಯಲ್ಲಿ ನಡೆಯುತ್ತೆ. ದೇವಸ್ಥಾನದ ಸುತ್ತ ಕೂಡ ಗರುಡೋತ್ಸವವನ್ನು ಮಾಡ್ತಾರೆ. ಆಮೇಲಿಂದ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ನಡೆಯುತ್ತೆ. ಎಲ್ಲರೂ ಕೂಡ ಭಾಗವಹಿಸಿ ಪಂಚಾಮೃತ ಅಭಿಷೇಕ ಆಗಿದೆ ದೇವರಿಗೆ. ತೀರ್ಥವನ್ನು ಊರಿನ ದೇವತೆ, ಗ್ರಾಮ ದೇವತೆ ದೇವಸ್ಥಾನದಿಂದ ತರಲಾಗಿದೆ. ಪಂಚಾಮೃತ ಅಭಿಷೇಕ ಅದನ್ನು ಸೇವೆ ಮಾಡಿ ನಂತರ ಈಗ ಅಲಂಕಾರ ಮಾಡಿ ಮಹಾಮಂಗಳಾರತಿ ಮಾಡ್ತೀವಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ನಮಸ್ಕಾರ ಕರ್ನಾಟಕ, ಈ ದಿನಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಹಸುವಿನ ಕೆಚ್ಚಲು ಕೊಯ್ದ ಪ್ರಕರಣದಲ್ಲಿ ಬಡಪಾಯಿ ಅರೆಸ್ಟ್. ಸಿಎಂ ಪಾಪದ ಕೂಡ ತುಂಬಿದೆ. ಗೋವಿನ ಶಾಪ ನಿಮಗೆ ತಟ್ಟುತ್ತದೆ. ಬಿಜೆಪಿ ನಾಯಕರ ನಿಯೋಗದಿಂದ ಆಕ್ರೋಶ. ಸ್ನೇಹಿತನ ಕೊಂದು ಶಿರಾಡಿ ಪ್ರಪಾತಕ್ಕೆ ಶವರಿಸಿದ ಪ್ರಕರಣ. ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ಹರಳಳ್ಳಿ ಗ್ರಾಮಸ್ಥರ ಆಕ್ರೋಶ ಭರಿತ ಪ್ರತಿಭಟನೆ. ಪ್ರತಿಭಟನಾಕಾರರ ಮನವೊಲಿಸಲು ಪೊಲೀಸರ ಹರಸಾಹಸ. ಕಾಂಗ್ರೆಸ್ ಪಕ್ಷ ಒಡೆದ ಮನೆಯಾಗಿದೆ. ಬೆಳಗಾವಿಯ ರಾಜಕಾರಣದಿಂದಲೇ ಈ ಸರ್ಕಾರ ಸರ್ವನಾಶ ಆಗೋದು ಗ್ಯಾರಂಟಿ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಭವಿಷ್ಯ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾರೆ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.